ಹೊರರಾಜ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಇವತ್ತು ತೈಲದ ಮೇಲೆ ನೇರವಾಗಿ ಎಫೆಕ್ಟ್ ಬಿದ್ದಿದೆ. ಅದರಲ್ಲೂ ವಿಶೇಷವಾಗಿ ಆಟೋಗಳಿಗೆ ಬಳಸ್ತಕ್ಕಂತಹ ಗೋ ಗ್ಯಾಸ್ನ ಪರಿಸ್ಥಿತಿ ಇವತ್ತು ಬಹಳ ಗಂಭೀರವಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಗೋ ಗ್ಯಾಸ್ ಸ್ಟೇಷನ್ ಅನ್ನ ಬಂದ್ ಮಾಡಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಿದೀವಿ. ಇಲ್ಲಿ ಗಮನಿಸಬಹುದು, ಮಹತ್ವದ ಸೂಚನೆ ಅಂತ ಹೇಳಿ ಫ್ಲೆಕ್ಸ್ ಅನ್ನ ಹಾಕಿರ್ತಕ್ಕಂತಹ ಆಡಳಿತ ಮಂಡಳಿ ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಅಂತಕ್ಕಂತಹ ಬೋರ್ಡ್ ಅನ್ನ ಹಾಕಿದ್ದಾರೆ. ಅದರ ಜೊತೆಗೆ ಬರ್ತಕ್ಕಂತಹ ಆಟೋ ಚಾಲಕರು ಗ್ಯಾಸ್ ಇಲ್ಲದ ಪರಿಸ್ಥಿತಿಯನ್ನ ನೋಡಿ ವಾಪಸ್ ಹೋಗ್ತಾ ಇರ್ತಕ್ಕಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆಯಿಂದ ಈ LPG ಗೋ ಗ್ಯಾಸ್ ಅನ್ನು ಹಾಕ್ಸ್ತಕ್ಕಂತಹ ಆಟೋಗಳು ಬಂದು ವಾಪಸ್ ಹೋಗ್ತಾ ಇರ್ತಕ್ಕಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಬಂದು ನೋಡಿ ಇವತ್ತು ಗ್ಯಾಸ್ ಇಲ್ಲ ಅಂತಕ್ಕಂತಹ ಒಂದು ಇದರಿಂದ ಮತ್ತು ಸ್ಥಳೀಯ ಮ್ಯಾನೇಜರ್ಗಳಿಗೆ ಕೇಳಿ ವಾಪಸ್ ಹೋಗ್ತಾ ಇರ್ತಕ್ಕಂತಹ ಪರಿಸ್ಥಿತಿಗಳು ನಾವಿವತ್ತು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನಾಗಿದೆ ಸರ್? ಆಟೋ ಚಾಲಕರೆಲ್ಲ ಬಂದು ವಾಪಸ್ ಹೋಗ್ತಿದ್ದಾರೆ, ಗ್ಯಾಸ್ ಪರಿಸ್ಥಿತಿ ಏನಿದೆ? ಇವತ್ತು ಸರಿಸುಮಾರು ಒಂದು ತಿಂಗಳಿಗೆ 17ರಿಂದ 18 ಟನ್ ಮಾರಾಟ ಮಾಡ್ತಕ್ಕಂಥ ಒಂದು ಗ್ಯಾಸ್ ಕಂಪ್ನಿಯ ಒಂದು ಬಂಕ್ ಏನಿದೆ, ಆದರೆ ಇವತ್ತು ಆ ಬಂಕ್ ಇವತ್ತು ಸ್ಟಾಕ್ ಇಲ್ಲಾರ್ದಂಥ ರೀತಿಯಲ್ಲಿ ಇವತ್ತು ನೋ ಸ್ಟಾಕ್ ಬೋರ್ಡನ್ನು ಹಾಕಿ ಮತ್ತು ಯುದ್ಧದ ಪರಿಸ್ಥಿತಿಯ ಬ್ಯಾನರನ್ನು ಹಾಕಿ ಇವತ್ತು ಜನರಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅಭಾವ ಸೃಷ್ಟಿಯಾಗೋಂಥದ್ರ ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅಭಾವ ಸೃಷ್ಟಿಯಿಂದಾಗಿ ಇವತ್ತು ದುಡಿಮೆಯನ್ನು ಕಟ್ಟಾಗ್ತಕ್ಕಂಥ ಪರಿಸ್ಥಿತಿ. ಅದ್ರ ಜೊತೆಗೆ ಇದನ್ನೇ ನಂಬಿ ಬರ್ತಕ್ಕಂಥ ಜನಸಾಮಾನ್ಯರು ಬೀದಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಜೊತೆಗೆ ಇದನ್ನು ನಂಬಿಕೊಂಡು ಬದುಕದಂಥವರು ಸರಕು ಸಾಗಾಣಿಕೆ ವಾಹನಗಳು ಕೂಡ ಇವತ್ತು LPG ಗಾಡಿಗಳಾಗಿರೋದ್ರಿಂದ ಆಟೋಮೆಟಿಕ್ಲಿ ಬೇರೆ ಬೇರೆ ಸರಕುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ನೋಡ್ರಿ, ಕಳೆದ ತಿಂಗಳು 12 ರೂಪಾಯಿ ಇವತ್ತು ಕಡಿಮೆ ಇತ್ತು, ಅಂದರೆ 62 ರೂಪಾಯಿ ಇತ್ತು ಬೆಲೆ ಏರಿಕೆ ನಮ್ಮ LPGದು. ಆದರೆ ಇವತ್ತೇನಾಗಿದೆ 75 ರೂಪಾಯಿಗಿಂತ ಹೆಚ್ಚಾಗಿದೆ. ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಸರಾಸರಿ 100 ರೂಪಾಯಿ ಆಗೋಂಥ ಸಂಭವ ನಮ್ಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಈ ರೀತಿ ತೈಲ ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತಕ್ಕಂಥದ್ದಕ್ಕೆ ಕೃತಕ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ನೇರವಾಗಿ ಕಂಪನಿನೇ ಹೊಣೆ ಆಗುತ್ತೆ. ಆ ಕಂಪನಿಗಳಿಗೆ ಸರ್ಕಾರ ನೇರವಾಗಿ ಮಾರ್ಗದರ್ಶನ ಮಾಡಬೇಕು. ಜೊತೆಗೆ ಯುದ್ಧ ಶಮನ ಆಗಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಆಟೋ ಚಾಲಕರ ಬದುಕು ಈ ರೀತಿಯಾಗಿ ದುಸ್ತರ ಆಗ್ತದೆ, ಮತ್ತೊಂದ್ ಕಡೆ ಯುದ್ಧದ ಭೀತಿ ಇವತ್ತು ನಮ್ಮ ಹೊಟ್ಟೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂತಹ ಮಾತುಗಳನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.